ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇನ್ನು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇವತ್ತು ನಾಳೆ ಸೀಮಂತ ಇರೋದ್ರಿಂದ ಇವತ್ತು ಹಿಂದಿನ ಬ್ಲಾಗ್ ಎಲ್ಲರೂ ಕೇಳ್ತಾ ಇದ್ರು ಸೀಮಂತ ಯಾವಾಗ, ಎಲ್ಲಿ ಮಾಡ್ತಿದ್ದೀರಾ, ಯಾವಾಗ ಅಂತ ಎಲ್ಲ ಹೇಳಿ. ಸೊ ಇಷ್ಟು ದಿನ ಅದನ್ನು ರಿವೀಲ್ ಮಾಡಿರಲಿಲ್ಲ. ಸೊ ಇದೇ ಮೇ 17ಗೆ ನನ್ನ ಸೀಮಂತ ಇರೋದ್ರಿಂದ ಅದು ಹಿಂದಿನ ದಿನ ಅಂದರೆ ಇವತ್ತಿನ ದಿನ ನಾವು ಎಲ್ಲ ಏನೇನು ಪ್ರಿಪ್ರೇಷನ್ ಆಗಿದೆ ಅಥವಾ ಎಲ್ಲಿ ನಾವು ಸೀಮಂತ ಮಾಡ್ತಿದ್ದೀವಿ ಅದನ್ನೆಲ್ಲದನ್ನು ಕೂಡ ಈ ವ್ಲಾಗಲ್ಲಿ ನಾನು ತಿಳಿಸಿರ್ತೀನಿ. ಒಂದು ಸತಿ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಬೆಳಗ್ಗೆ ಬೇಗನೆ ಎದ್ದ ತಕ್ಷಣ ದಾವಣಗೆರೆಗೆ ಹೋದ್ವಿ. ಸೊ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ರಿಟರ್ನ್ ಗಿಫ್ಟ್ ಅದೆಲ್ಲ ತರೋದಿತ್ತು. ಹಾಗಾಗಿ ಮೊದಲಿಗೆ ನಾವು ಒಂದು ಶಾಪ್ಗೆ ಹೋಗ್ಬಿಟ್ಟು ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ಏನು ತೊಗೊಂಡ ತಕ್ಷಣ ಒಂದು ಸ್ವಲ್ಪ ಡ್ರೆಸ್ಗಳು ಕೂಡ ಇಷ್ಟ ಆಯಿತು. ಒಂದು ಡ್ರೆಸ್ ಕೂಡ ತೊಗೊಂಡು ಅದಾದಮೇಲೆ ನಾವು ನಮ್ಮ ಅಣ್ಣನ ಮನೆಗೆ ಹೋದ್ವಿ. ಅಲ್ಲಿ ಅದಕ್ಕೆ ಶಾವಿಗೆ ಪಾಯಸ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಶಾರದದ ಕೆಂಪು ಪಾಯಸ ಮಾಡಿಕೊಟ್ರು, ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಮಳೆ ಬಂತು ಅಂತ ಹೇಳಿಬಿಟ್ಟು ಕೂತ್ಕೊಂಡು ವೆಯ್ಟ್ ಮಾಡಿ ನಾವಿನ್ನು ಹರಿಹರಕ್ಕೆ ಹೊರಟ್ವಿ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬೆಳಗ್ಗೆಯಿಂದ ಓಡಾಡಿ ಎಷ್ಟು ಸುಸ್ತಾಗಿದ್ರೂ ಕೂಡ ಈ ಒಂದು ವಾತಾವರಣದಲ್ಲಿ ಬಂದ್ವಿ ಅಂತಂದರೆ ಸಖತ್ ರಿಲೀಫ್ ಅನಿಸುತ್ತೆ. ಸೊ ಮಳೆ ಕೂಡ ಬರ್ತಾಯಿತ್ತು, ಬಂದು ನಿಂತಿದ್ರಿಂದ ವಾತಾವರಣ ತಿಳಿಯಾಗಿತ್ತು. ಅದಾದ ತಕ್ಷಣ ಮನೆ ಬಂದ ತಕ್ಷಣ ಇವರೆಲ್ಲರೂ ಬಂದುಬಿಟ್ಟಿದ್ರು. ಸೊ ನಮ್ಮ ಮಾಮನ ಮಕ್ಕಳು ಇವರೆಲ್ಲರೂ ಕೂಡ ಸೊ ಇವನಿಗೆ ಈ ಥರ ಎಲ್ಲ ಕಾಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಅದಾದ ತಕ್ಷಣ ಇವರು ರೇಷನ್ ತರಲಿಕ್ಕೆ ಹೊರಟರು. ಸೊ ಈ ಸತಿ ದೊಡ್ಡವ್ರು ಯಾರು ಏನೂ ಮಾಡ್ತಾಯಿಲ್ಲ, ಎಲ್ಲ ಚಿಕ್ಕವ್ರದೇ ಕೆಲಸ ಅನಿಸುತ್ತೆ. ಇವರೇ ಎಲ್ಲ ಕೆಲಸ ಮಾಡ್ತಾಯಿದ್ರು. ಇನ್ನು ಇವ್ರ ಜೊತೆ ಮಾತಾಡ್ಕೊತ ಕೂತಿದ್ದೆ. ಆಂಟಿನೂ ಕೂಡ ಅವರು ಪೂಜೆನ ಮುಗಿಸ್ಕೊಂಡ್ರು. ಅದಾದಮೇಲೆ ನಾವು ಇವರೆಲ್ಲ ರೇಷನ್ ತಂದಿಟ್ಟ ಮೇಲೆ ನಾನು, ಲಿಕ್ಕು, ಅಮ್ಮ ಎಲ್ಲ ಕೂತ್ಕೊಂಡು ಈ ಒಂದು ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ, ರಿಟರ್ನ್ ಗಿಫ್ಟ್ನ. ಸೊ ಏನೇನೋ ಕೊಡೋಕ್ಕಿಂತನೂ ಈ ಥರ ಒಂದು ಯೂಸ್ಫುಲ್ ಆಗೋವಂಥ ಪ್ರಾಡಕ್ಟ್ನ ಕೊಡಬೇಕು ಅನ್ನಿಸ್ತು, ಹಾಗಾಗಿ ಕೊಟ್ಟೆ. ಅದಾದಮೇಲೆ ಪಕ್ಕದಲ್ಲೇ ನಮ್ಮ ಆಂಟಿ ಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹಾಲ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಯಾಕೆ ಇದನ್ನೇ ಚೂಸ್ ಮಾಡಿದ್ವಿ ಅಂತಂದರೆ ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು, ಹಾಗೆಯೇ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಹಾಗೆ ಮನೆಗೂ ಕೂಡ ಹತ್ರ ಆಗಿರೋದ್ರಿಂದ ಆಮೇಲೆ ಊರು ಹೊರಗಡೆ ಇರೋದ್ರಿಂದ ತುಂಬಾ ಪೀಸ್ಫುಲ್ ಆಗಿತ್ತು, ಆಮೇಲೆ ವಿಶಾಲವಾಗಿತ್ತಲ್ವ, ಅದಕ್ಕೋಸ್ಕರ ಇದನ್ನು ನಾವು ಚೂಸ್ ಮಾಡ್ಕೊಂಡಿದ್ದು. ನೋಡಿ ಇದು ಊಟದ ಹಾಲು ಓಪನ್ ಆಗಿದೆ. ಸೊ ಫ್ರೆಶ್ ಹೇರ್ ಎಲ್ಲ ಬೀಳುತ್ತೆ, ಹಾಗಾಗಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇದನ್ನೇ ಚೂಸ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಒಂದು ಸೀಮಂತ ಆಗ್ತಿರೋದು ಹರಿಹರದಲ್ಲಿ. ಇನ್ನು ಮನೆಗೆ ಬಂದ ತಕ್ಷಣವೇ ತರಕಾರಿ ಎಲ್ಲ ಬಂದಿತ್ತು. ಸೊ ಅದನ್ನು ಕೂಡ ಇಲ್ಲಿ ನೋಡಿ ಸೊಪ್ಪುಗಳನ್ನೆಲ್ಲ ಸೋಸ್ತಾ ಇದ್ದಾರೆ. ಬಿಕಾಸ್ ಆ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಕೊಡ್ಲಿಲ್ಲ ಅಂತಂದರೆ ಅವರು ಯಾರು ಭಟ್ರು ಹಾಗೆಯೇ ಹಾಕಿಬಿಡ್ತಾರೆ, ಅವ್ರು ಏನೂ ನೋಡೋದಿಲ್ಲ. ಅದಕ್ಕೋಸ್ಕರ ಅಮ್ಮ ಮತ್ತು ಅಕ್ಕ ಇಬ್ಬರು ಸೇರಿಕೊಂಡು ಆ ಒಂದು ಸೊಪ್ಪನ್ನ ನೀಟಾಗಿ ಸೋಸ್ತಾ ಇದ್ದಾರೆ. ನಾನು ಕೂಡ ಅಲ್ಲೇ ಕೂತಿದ್ದೆ. ಇನ್ನು ನಿನ್ನೆ ನೈಟು ನಾನು ಮೆಹಂದಿನ ಹಾಕ್ಕೊಂಡಿದ್ದೆ, ಸಖತ್ತಾಗಿ ನಾನೇ ನಾನು ಮತ್ತು ನನ್ನ ತಂಗಿ ಸೇರಿ ಹಾಕ್ಕೊಂಡಿದ್ವಿ. ಬಟ್ ಯಾರಿಗೇನು ಇಚ್ಚಿಂಗ್ ಆಗಿಲ್ಲ, ಬಟ್ ನನಗೆ ಮಾತ್ರ ಅಲರ್ಜಿ ಆಗಿತ್ತು. ಯಾವ ಥರ ಇಟ್ಕೊಂಡಿದ್ದೀನೋ ಅದೇ ಥರನೇ. ಸೊ ನೋಡ್ಬೋದು ಏನಾಗುತ್ತೋ ಅಂತ ಹೇಳಿ ನೋಡ್ತಾ ಕೂತ್ಕೊಂಡಿದ್ದೆ. ಇನ್ನು ಇವ್ರ ಜೊತೆ ಕೂತ್ಕೊಂಡು ಒಂದು ಸೆಲ್ಫಿ ವಿಡಿಯೋನು ಕೂಡ ಮಾಡ್ಕೋತಾ ಇದ್ದೆ. ಆವಾಗಲೇ ಅನಿಸಿತ್ತು ಏನು ನೋಯ್ತಾ ಇದೆಲ್ಲ ಮುಖದ ಮೇಲೆ ಅಂತ. ಅವಾಗ ಗೊತ್ತಾಯಿತು ಪಿಂಪಲ್ ಆಗಿದೆ ಅಂತ. ಎಷ್ಟು ದೊಡ್ಡ ಪಿಂಪಲ್ ಆಗಿದೆ. ಸೊ ನಂಗೆ ಆ ಥರ ಎಲ್ಲ ಪಿಂಪಲ್ ಆಗ್ತಾ ಇರಲಿಲ್ಲ, ಇವಾಗ ಆಗಿದೆ ಅಲ್ವಾ, ಸ್ವಲ್ಪ ನೋವಾಗಿತ್ತು. ಇನ್ನು ನಮ್ಮ ಅತ್ತೆ ಬಂದರು. ಅತ್ತೆ ಬಂದ ತಕ್ಷಣವೇ ಅವ್ರ ಸರನ ನನಗೆ ಕೊಟ್ಬಿಡ್ತಾರೆ. ನನಗೆ ಆ ಒಂದು ಬಂಗಾರದ ಸರ ತುಂಬಾ ಇಷ್ಟ, ಮುತ್ತಿನ ಸರ. ಸೊ ಹಾಗಾಗಿ ಅವ್ರು ಯಾವಾಗಲೇ ಬಂದ್ರೂ ಅದನ್ನು ಫಸ್ಟ್ ನಾನು ಕೊಡ್ಲಿಕ್ಕೆ ಹಾಕಿನೇ ನೆಕ್ಸ್ಟು ಎಲ್ಲ ಕೆಲಸನೂ ಮಾಡೋದು. ಸೊ ಎಲ್ಲರೂ ಕೂತ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಪ್ಲೇಟ್ಸ್ಗೆ ಡೆಕೋರೇಷನ್ಗೆ ಇಡಲಿಕ್ಕೆ ಕರ್ಜಿಕಾಯಿ ಬೇಕಾಗಿತ್ತು, ಅದಕ್ಕೋಸ್ಕರ ಇವರು ಕರ್ಜಿಕಾಯಿನ ಮಾಡ್ತಾಯಿದ್ದಾರೆ ಇಲ್ಲಿ ಎಲ್ಲರೂ ಕೂತ್ಕೊಂಡು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನೋಡಲಿಕ್ಕೆ ಚೆಂದ. ಇದು ನಮ್ಮದೇ ಅಲ್ವಾ ಫಂಕ್ಷನ್, ನಾಳೆ ನಮ್ಮದೇ ಸೀಮಂತ ಅಂತ ಎಲ್ಲ ಹೇಳಿ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಇನ್ನು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಕೂತಿದ್ದಾಯಿತು. ಎಲ್ಲರೂ ನೋಡೋದು ಈ ಥರ ಫಂಕ್ಷನಲ್ಲಿ ಮಾತ್ರ ಅನಿಸುತ್ತೆ, ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಳ್ಳೋದು. ಅದರಲ್ಲೂ ಫಂಕ್ಷನ್ ದಿನ ಅಷ್ಟು ಖುಷಿ ಆಗುತ್ತೆ ಎಲ್ಲ ಗೊತ್ತಿಲ್ಲ, ಹಿಂದಿನ ದಿನ ಮತ್ತು ನೆಕ್ಸ್ಟ್ ದಿನವೇ ತುಂಬಾ ಖುಷಿ ಆಗೋದು. ಯಾಕಂದರೆ ಎಲ್ಲರೂ ಬೇಗ ಬಂದಿರ್ತಾರಲ್ವ, ಸೊ ಸ್ವಲ್ಪ ಫ್ರೀ ಇರ್ತಾರೆ, ಎಲ್ಲರ ಜೊತೆ ಮಾತಾಡ್ಬೋದು, ಆ ಥರ ಎಲ್ಲ ಅನ್ನಿಸ್ತಿರುತ್ತೆ. ಸೊ ಹಾಗೆ ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಮುಗಿಸ್ಕೋತಾ ಇದ್ವಿ. ಇಲ್ಲಿ ನೋಡಿ ಇವ್ರದ್ದೊಂಥರ ಆಟ ಹತ್ಬಿಟ್ಟಿತ್ತು.
ಡ್ಯಾನ್ಸ್ ಮಾಡ್ತೀವಿ, ನಾವು ಕೂಡ ಹಾಡು ಹೇಳ್ತೀವಿ, ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡು, ಅದನ್ನೆಲ್ಲದನ್ನು ಕೂಡ ನಿನ್ನ ವೀಡಿಯೋದಲ್ಲಿ ಆ್ಯಡ್ ಮಾಡು ಅಂತ ಹೇಳಿಬಿಟ್ಟು ಇಬ್ಬರು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಈ ಥರ ಕೂತ್ಕೊಂಡು ಮಾಡ್ತಾ ಇರೋದು. ನಾನು ಸ್ವಲ್ಪ ಗಾಳಿ ಬರುತ್ತೆ ಅಂತ ಹೇಳಿ ಇಲ್ಲೇ ಕೂತಿದ್ದೆ. ಇನ್ನು ಇವರು ಆಟ ಶುರು ಮಾಡಿಕೊಂಡ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ, ವಿ ಆರ್ ಸ್ಟಾರ್ಟಿಂಗ್ ದ ವಿಡಿಯೋ ಪ್ಲೀಸ್ ಬಿಕಾಸ್ ಚೈತ್ರದ್ದು ನಾಳೆ ಸೀಮಂತ, ಸೊ ದಟ್ ನಾವು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೀಮಂತ ಹಿಂದಿನ ದಿನ ಏನೇನಾಯ್ತು ಅಂತ ನಾವೇ ತೋರಿಸ್ತೀವಿ ಗೈಸ್, ಪ್ಲೀಸ್ ವಾಚ್ ಫುಲ್ ವಿಡಿಯೋ. ನಿಮ್ಮ ಮಾವ ತಕ್ಕ ನಿಂತ್ಕೊ. ಇನ್ನು ನಮ್ಮ ಅಪ್ಪಾಜಿ ಅಂದರೆ ಅವಳಿಗೆ ತುಂಬಾ ಇಷ್ಟ. ನಿಮ್ಮ ಮಾವ ಒಂದು ತೀರ ನೀನೊಂದು ತೀರ ಬಂದ್ಬಿಟ್ರಲ್ಲ, ಸೊ ಮಾವ ಅನ್ಕೊಂಡು ಸಾಕು. ನಿಮ್ದೇ ಓವರ್ ಆಕ್ಟಿಂಗ್ ಆಗ್ತೈತೆ. ಹೋಗಿ ಅಲ್ಲಿ ಒಳಗಡೆ ಹೋಗಿ ನಾಳೆ ಚೈತ್ರ ಅವ್ರದ್ದು ಸೀಮಂತ ಇದೆ ಗೈಸ್, ಸೊ ಅದಕ್ಕೋಸ್ಕರ ನಾವು ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಅವಳೇನು ಪ್ರಿಪ್ರೇಷನ್ ಮಾಡ್ತಿಲ್ಲ, ನಾವೆಲ್ಲ ಕಷ್ಟಪಟ್ಟು ಮಾಡ್ತಿದ್ದೀವಿ. ನೋಡಿ ಗೈಸ್, ನಾನು ಮೆಹಂದಿ ಹಾಕೊಂಡಿದ್ದೆ, ಅದಕ್ಕೆ ಗುಳ್ಳೆ ಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟು ನೋವಾಗ್ತಿ, ಎಲ್ಲೆಲ್ಲಿ ಇದಾಗಿದೆನೋ ಅದೆಲ್ಲ ಆಗಿದೆ. ಸೊ ಎಲ್ಲೆಲ್ಲಿ ಮೆಹಂದಿ ಹಾಕಿದಾರೋ ಅಲ್ಲೆಲ್ಲದು ಕೂಡ ಇದೇ ಥರನೇ ಆಗಿದೆ ಗೈಸ್. ಯಾರು ಕಾವೇರಿ ಮೆಹಂದಿ ಇದು, ಸೊ ಯಾವಾಗಲೂ ಹಿಂಗೆ ಆಗಿದ್ದಿಲ್ಲ, ಆಗಿದ್ದಿಲ್ಲ, ಇವತ್ತೇ ಯಾಕೋ ಹಿಂಗಾಗಿದೆ. ಡಾಕ್ಟರ್ ಕಡೆ ತೋರಿಸಿದಾಗ ಅವರು ಅದಕ್ಕೇನೋ ಕೆಮಿಕಲ್ಸ್ ಇರುತ್ತೆ, ಅದಕ್ಕೋಸ್ಕರ ಆ ಥರ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ಲ, ನೋಡಿ ತೋರಿಸ್ಕೊಂಬಂದಿದ್ದೀನಿ ಹಾಸ್ಪಿಟ್ಲಿಗೆ, ಏನಾಗುತ್ತೋ ನೋಡಬೇಕು. ನಾಳೆ ಅದಕ್ಕೆ ಸರಿ ಹೋದರೆ ಸರಿ. ಈಗ ಹಿಂದ್ಗಡೆ ಹಾಕೊಳ್ಳೋಕ್ಕೂ ಭಯ ಆಗ್ತಾ ಇದೆ ಗೈಸ್. ಸೊ ನಾನು ಹೋಗಿ ಒಳಗಡೆ ಇರೋರು ಮಾತಾಡ್ಸ್ಕೊಂಬ ತಗ. ಇನ್ನು ಮನೆ ಒಳಗಡೆ ಹೋದ ತಕ್ಷಣ ಎಲ್ಲರೂ ಯಾವ್ರವ್ರ ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ರು. ಸೊ ಎಲ್ಲ ಕೆಲಸನೂ ಆಗ್ತಾಯಿತ್ತು ಅದ್ರ ಪಾಡಿಗೆ. ಅದು ಪ್ರತಿಯೊಂದು ಕೆಲಸನೂ ಎಲ್ಲರೂ ಮಾಡೋದ್ರಿಂದ ಈಸಿಯಾಗಿ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಹೋಗಿ ಒಳಗಡೆ ಬಂದ್ರೂ ಕೂಡ ಇನ್ನೂ ಇವರು ಮಾಡ್ತಾನೇ ಇದ್ದರು. ಇವರೆಲ್ಲ ಕರ್ಚಿಕಾಯಿನ ಮಾಡ್ತಾಯಿದ್ರೆ ನಮ್ಮ ಅತ್ತೆ ಇಲ್ಲಿ ನಿಪ್ಪಟ್ಟನ್ನ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕೆಲಸಗಳ್ನು ಅವ್ರವ್ರು ಮಾಡ್ತಾಯಿದ್ದಾಗ ಒಂಥರ ಖುಷಿ ನೋಡೋಕ್ಕೆ. ಬೇಗನೂ ಆಗುತ್ತೆ, ಹಾಗೆಯೇ ಮಾತಾಡ್ದಂಗೂ ಆಗುತ್ತೆ. ಎಲ್ಲದನ್ನು ಕೂಡ ಮಾತಾಡ್ತಾರೆ ಈ ಟೈಮಲ್ಲಿ. ಅಂದರೆ ಇಷ್ಟು ದಿನ ಏನಾಗಿತ್ತು, ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ, ಯಾರ್ಯಾರು ಏನೇನು ಮಾಡಿದ್ರು ಎಲ್ಲದನ್ನು ಕೂಡ ಈ ಒಂದು ಮಾತುಗಳಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಇನ್ನು ಇಲ್ಲಿ ಎಣ್ಣೆ ಕಾದಿತ್ತು, ಎಲ್ಲದನ್ನು ಕೂಡ ಕರ್ಚಿಕಾಯಿ ರೆಡಿ ಆಗ್ತಾ ಇತ್ತು. ನಾವು ನೋಡಿಕೊಂಡು ಹಾಗೆಯೇ ಇನ್ನು ಯಾರ್ಯಾರು ಬರ್ತಿದ್ದಾರೆ ಅಂತೆಲ್ಲ ಹೇಳಿ ಇಷ್ಟೆಲ್ಲ ಮಾಡ್ಕೋತಾ ಇದ್ವಿ. ಹೊರ್ಗಡೆ ಬಂದು ನೋಡಿದ್ರೆ ಸಕ್ಕದಾಗಿ ಮಳೆ ಬರೋ ಹಾಗಾಗಿತ್ತು. ಇನ್ನೇನು ಇಷ್ಟು ದಿನ ಬಿಸಿಲು ಅಂತೆಲ್ಲ ಹೇಳಿಬಿಟ್ಟು ಆಟಾಡ್ತಿದ್ವಿ. ಇವಾಗ ಸಡನ್ನಾಗಿ ಮಳೆಗೆ ಟರ್ನ್ ಆಗಿದೆ, ಮಳೆ ಫುಲ್ ಬರ್ತಾಯಿತ್ತು. ಇವನು ಅರುಣ ಅವರೆಲ್ಲರೂ ಕೂಡ ತೋಯಿಸ್ಕೊಂಡು ಬಂದಿದ್ದರು. ನೋಡಿ ಈಗಲೂ ನಡ್ಕೊತ ನಿಂತ್ಕೊಂಡಿದ್ದಾನೆ ಇಲ್ಲೇ. ಸೊ ಇದೆಲ್ಲ ಆದಮೇಲೆ ನಾವು ಕೂಡ ಮುಂದ್ಗಡೆ ಪ್ಲೇಟ್ ಡೆಕೋರೇಷನ್ ಮಾಡಬೇಕಿತ್ತಲ್ವ, ಸೊ ಅದನ್ನು ರ್ಯಾಪ್ ಮಾಡ್ತಾಯಿದ್ವಿ. ಪ್ರತಿಯೊಂದು ಐಟಮ್ಸ್ನುಗಳ್ನು ಕೂಡ ಇಟ್ಬಿಟ್ಟು ಅದೇನೋ ಗೊತ್ತಿಲ್ಲ, ಹೊರ್ಗಡೆ ಪ್ಲೇಟ್ ಡೆಕೋರೇಷನಿಗೆ ಹೇಳೋಣ ಅಂದ್ಕೊಂಡ್ವಿ. ಬಟ್ ನಾವೇ ನಮ್ಮ ಕೈಯಾರ ಮಾಡಿದಾಗ ಸಿಗೋವಂಥ ಖುಷಿ ಹೊರ್ಗಡೆಯಿಂದ ಹೇಳಿದಾಗ ಇರಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ನಾವೇ ಇಲ್ಲಿ ಆ ಒಂದು ಪ್ಲೇಟ್ ಡೆಕೋರೇಷನ್ದು ಇದನ್ನೆಲ್ಲ ವಹಿಸ್ಕೊಂಡಿದ್ದರಿಂದ ನಾವೇ ಎಲ್ಲದನ್ನು ಕೂಡ ನೀಟಾಗಿ ರ್ಯಾಪ್ ಮಾಡಿ ಇಡ್ತಾ ಇದ್ವಿ. ಪ್ರತಿಯೊಂದು ಪ್ಲೇಟ್ನ ಡೆಕೋರೇಷನ್ ಮಾಡ್ಬೇಕಾದ್ರೂ ಕೂಡ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಸ್ಯಾಟಿಸ್ಫ್ಯಾಕ್ಷನ್, ನಾವೇ ಮಾಡಿದ್ವಲ್ವ ನಮ್ಮ ಫಂಕ್ಷನ್ಗೆ ಅಂತ ಹೇಳಿ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಎಲ್ಲ ಥರದ ವೆರೈಟೀಸ್ ಆಫ್ ಸ್ವೀಟ್ಸ್ನ ಕೂಡ ತೊಗೊಂಡು ಹಾಕ್ತಾಯಿದ್ವಿ. ಒಂದು 9 ಪ್ಲೇಟ್ಸ್ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ. ಯಾಕಂದರೆ ನಾವೇ ಕೈಯಾರ ಮಾಡಿರೋದ್ರಿಂದ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾವೇ ಎಂಜಾಯ್ ಮಾಡ್ಕೋತಾ ಆಟಾಡ್ಕೊತ ತಿನ್ಕೊತ ಎಷ್ಟು ಚೆನ್ನಾಗಿ ಆಯಿತು ಈ ಒಂದು ಕೆಲಸ. ಅಂದರೆ ಇದು ಕೆಲಸ ಅಂತಲೇ ಅನ್ನಿಸ್ಲಿಲ್ಲ ನನಗೆ, ಅಷ್ಟು ಬೇಗನೆ ಮುಗ್ದೋಗ್ಬಿಡ್ತು ಅನ್ನಿಸ್ತು. ಸೊ ಇದೆಲ್ಲ ಮಾಡ್ತಾನೆ ಟೈಮ್ ಹಾಕೋಗ್ತಾ ಇತ್ತು. ಇನ್ನು ನಮ್ಮ ದೊಡ್ಡಮ್ಮ ನಾಳೆ ಬರಲ್ಲ, ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಹೋಗ್ತಾಯಿದ್ರು. ಹಾಗಾಗಿ ಇವತ್ತು ನಿಂಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹೋಗ್ತೀನಿ ಅಂತ ಹೇಳಿ
ಅವರು ನೈಟೇ ಬಂದಿದ್ರಲ್ವ, ಸೊ ಮಾಡಿಬಿಟ್ಟು ಕೊಟ್ಟೋಗ್ತಾಯಿದ್ರು. ನಂಗೆ ಕೇಳ್ತಾಯಿದ್ರು ಯಾಕೆ ಲೇಟು, ಎಲ್ಗೋ ಹೋಗಿದ್ದೆಲ್ಲ ಅಂತ. ಸೊ ನಾನು ಆವಾಗಲೇ ಹೇಳಿದ್ನಲ್ವ, ಮೆಹಂದಿ ಇಚ್ಚಿಂಗ್ ಆಗಿತ್ತು ಅಥವಾ ಇನ್ಫೆಕ್ಷನ್ ಆಗಿತ್ತು ಅಂತ. ಅದನ್ನು ತೋರಿಸ್ಲಿಕ್ಕೆ ನಾವು ದಾವಣಗೆರೆಗೆ ಹೋಗಿ ಡಾಕ್ಟ್ರ್ ಕಡೆ ಹೋಗ್ಬಿಟ್ಟು ಇಂಜೆಕ್ಷನ್ಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಇದೆಲ್ಲ ಆದ ತಕ್ಷಣವೇ ಊಟನೂ ಕೂಡ ಆಯಿತು. ಊಟನೂ ಮಾಡಬೇಕಾಗಿತ್ತು ಇನ್ನು. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಆಂಟಿ ಎಲ್ಲ ಐಟಮ್ಸ್ ಓರಿಫ್ಲೇಮ್ದು ಅವ್ರು ಸ್ವಲ್ಪ ಪ್ರಾಡಕ್ಟನ್ನೆಲ್ಲ ಅವ್ರಿಗೆ ನಾಲೆಡ್ಜ್ ಇದೆ. ಸೊ ಹಾಗಾಗಿ ಅವರೆಲ್ಲದನ್ನು ಕೂಡ ಅವ್ರದ್ದು ಅಂಗಡಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರಲ್ವ, ಸೊ ಅವ್ರಿಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಅವರು ಕೊಡ್ತಾಯಿದ್ರು. ಇದೊಂಥರ ಚೆನ್ನಾಗಿರುತ್ತೆ ಮಾರ್ಕೆಟಿಂಗು. ಇನ್ನು ಅಲ್ಲೇ ಮನೆ ಪಕ್ಕದಲ್ಲೇ ಚೌಟ್ರಿ ಇರೋದ್ರಿಂದ ಭಟ್ರು ಬಂದಿದ್ದರು ಬಾದಾಮ್ ಪುರಿ ಅದೆಲ್ಲ ಮಾಡಲಿಕ್ಕೆ. ಅವ್ರ ಹತ್ರನೇ ಸ್ವಲ್ಪ ಅನ್ನ ಸಾಂಬಾರು ರೊಟ್ಟಿ ಎಲ್ಲ ಮಾಡಿಸ್ಕೊಂಡಿದ್ವಿ. ಅಲ್ಲೇ ಊಟನೂ ಮುಗಿಸ್ಕೊಂಡು ಬಂದುಬಿಡೋಣ, ಮತ್ತೇನು ಮನೇಲಿ ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲೇ ಊಟಕ್ಕೆಲ್ಲ ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು, ಬಿಕಾಸ್ ಹೊರಗಡೆ ಹಾಲಲ್ವಾ. ಸೊ ಹಾಗಾಗಿ ಇಲ್ಲೆಲ್ಲ ಎಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ ನಡೀತಾನೇ ಇದೆ ನಾಳೆಗೆ. ಇನ್ನು ಇಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಊಟನ ಮುಗಿಸ್ಕೊಳೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಊಟನೆಲ್ಲ ಮುಗಿಸ್ಕೊತಾ ಇದ್ದೀವಿ. ಯಾಕಂದರೆ ಊಟ ಒಂದಾಗ್ಬಿಟ್ರೆ ಕೆಲಸ ನೆಕ್ಸ್ಟ್ ಏನೇನು ಕೆಲಸ ಮಾಡಬೇಕೋ ಅದೆಲ್ಲದೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಊಟ ಅನ್ನ ಸಾಂಬಾರು ಎಲ್ಲದನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಅಭಿಯವರು ಕೂಡ ಬಂದಿದ್ದರು ಅಲ್ವ, ಇವತ್ತು ಸಂಜೆನೇ ಬಂದಿದ್ದರು. ಸೊ ಇವರೇನೋ ಡಿಸ್ಕಸ್ ಮಾಡ್ತಿದ್ರು. ಇವ್ರ ಹತ್ರನೂ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡೆ. ಊಟ ಮಾಡಿರಿ ಅಂತಂದರೆ ನಾವು ಆಮೇಲೆ ಮಾಡ್ತೀವಿ, ನೀನು ಮಾಡೋಗು ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಪ್ರತಿಯೊಂದು ಕೆಲಸನೂ ಆಗ್ತಾಯಿತ್ತು. ಇನ್ನೂ ಆ ಕೆಲಸಗಳು ಆಗೋದು ತುಂಬಾ ಬಾಕಿ ಇತ್ತು. ಎಲ್ಲ ಕೆಲಸನೂ ಬೇಗ ಆಗಬೇಕು ಅಂತ ಆಸೆ ಇರುತ್ತೆ, ಬಟ್ ಆ ಟೈಮಲ್ಲಿ ಆಗಲ್ಲ. ಎಲ್ಲರೂ ಇರ್ತೀವಿ ಅಲ್ವಾ, ಒಂದೊಂದು ಕೆಲಸನೂ ಹೆಚ್ಚಿಗೆ ಆಗುತ್ತೆ, ಇಲ್ಲ ಒಂದೊಂದು ಕೆಲಸ ಕಡಿಮೆ ಆಗ್ತಾ ಇರುತ್ತೆ. ನಾನು ನೋಡ್ಬೋದು ಎಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಎಷ್ಟು ದೊಡ್ಡಮ್ಮ ಆಗಿಬಿಟ್ಟಿದ್ದೀನಿ ನಾನು ಅಂತ. ಸೊ ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡು ಇವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಿಂತಿದ್ದೆ. ಸೊ ಇವ್ರದ್ದು ಎಲ್ಲ ಊಟ ಆಗಲಿ, ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳಿ. ಅದರಲ್ಲೂ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಹೊರಗಡೆ ಬರಲಿಕ್ಕೂ ಕೂಡ ಭಯ ಆಗ್ತಾಯಿತ್ತು. ಮನೇಲಿ ಎಲ್ಲರೂ ಬರಬೇಡ ಅಂತಿದ್ರು, ಬಟ್ ನಂಗೆ ಎಲ್ಲರ ಜೊತೆ ಊಟ ಮಾಡಲಿಕ್ಕೆ ಇಷ್ಟ ಇತ್ತು. ಅದಕ್ಕೋಸ್ಕರನೇ ಬಂದೆ. ಇಲ್ಲೇ ಮನೆ ಪಕ್ಕನೇ ಇರೋದ್ರಿಂದ ಅಷ್ಟೇನು ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಇನ್ನೂ ಮನೆಗೆ ಬಂದ ತಕ್ಷಣ ಸಿಂಪಲ್ಲಾಗಿ ಒಂದು ಬೇಬಿ ಶವರ್ ಮಾಡೋಣ, ಮಾಮ್ ಟು ಬಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿದರು. ಸೊ ಇದಂತೂ ಫುಲ್ ಸರ್ಪ್ರೈಸ್ ನಮಗೆ. ಅಭಿ ಕೂಡ ಬಂದಿದ್ರಲ್ವ, ಸೊ ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ನನಗಂತೂ ಸಖತ್ ಖುಷಿ ಆಯಿತು. ಎಲ್ರಿಗೂ ಕೂಡ ನಾನು ಈ ಒಂದು ಟೈಮಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರತಿಯೊಂದು ಮೂಮೆಂಟ್ನೂ ಕೂಡ ನನ್ನಿಂದ ಅದನ್ನು ಏನೂ ಮಿಸ್ ಮಾಡಲ್ಲ. ಎಷ್ಟೇ ಒಂದು ಫುಲ್ಲು ಹೈಫೈಯಾಗಿ ಆಗಲಿಲ್ಲರೊಟ್ಟಿಗೆ ನಮಗೆ ಆಗೋ ಅಂಥ ಒಂದು ಚಾನ್ಸಸಲ್ಲಿ ಯಾವ ಒಂದು ಪರ್ಸೆಂಟ್ನೂ ಕೂಡ ನನ್ನ ಕಸಿನ್ಸ್ ನಂಗೆ ಮಿಸ್ ಮಾಡ್ಲಿಕ್ಕೆ ಬಿಡಲ್ಲ. ಅವರು ಒಂಥರ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ನಂಗೆ ಅದೊಂಥರ ಖುಷಿ ಅನಿಸುತ್ತೆ. ಇಷ್ಟು ಚೆನ್ನಾಗಿರೋ ಕಸಿನ್ಸ್ ನಂಗೆ ಸಿಕ್ಕಿರೋದು ನಂಗೆ ನಿಜವಾಗ್ಲೂ ಖುಷಿ ಇದೆ. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಈ ಒಂದು ಮಾಮ್ ಟು ಬಿ ಅನ್ನೋ ಒಂದು ಫೇಸ್ನ ಇಷ್ಟು ಬ್ಯೂಟಿಫುಲ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ಬೋದು ನೀವು, ನಂಗೆ ಇದೆಲ್ಲ ಐಡಿಯಾನೇ ಇರಲಿಲ್ಲ ಮಾಡ್ತಾರೆ ಆ ಥರ ಎಲ್ಲ ಹೇಳಿಬಿಟ್ಟು. ಬಟ್ ಸಡನ್ನಾಗಿ ನೀನು ರೆಡಿಯಾಗಿ ಬಾ ಅಂತ ಹೇಳಿದಾಗ ಒಂಥರ ಖುಷಿ ಆಯಿತು. ಸೊ ಇದು ಡ್ರೆಸ್ನ ಹಾಕ್ಕೊಂಡು, ಯಾಕಂದರೆ ಮೊದಲೇ ಡ್ರೆಸ್ ಯಾವುದೂ ಆಗಲ್ಲ, ಸೊ ಇರೋದೇ ಡ್ರೆಸ್ಸಲ್ಲೇ ಹಾಕ್ಕೊಂಡು, ಅಭಿನೂ ಕೂಡ ಬ್ಲ್ಯಾಕ್ ಟಿ ಶರ್ಟ್ ಇತ್ತು, ಅವರು ಕೂಡ ಹಾಕ್ಕೊಂಡ್ರು. ಒಂಥರ ಮ್ಯಾಚಿಂಗ್ ಅನ್ನಿಸ್ತಾ ಇತ್ತು. ನಾವು ಕೂಡ ಇಟ್ಸ್ ಎ ಬಾಯ್ ಇಟ್ಸ್ ಎ ಗರ್ಲ್ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾಯಿದ್ವಿ. ಸೊ ನನಗೆ ಹುಡುಗಿ ಬೇಕು, ಅವ್ರಿಗೆ ಗಂಡು ಪಾಪು ಬೇಕು, ಈ ಥರ ಸುಮ್ಮನೆ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಈ ಕೆಲವೊಂದು ಫೋಟೋಸ್ಗಳು ಇರುತ್ತಲ್ವ, ಸೊ ಈ ಫೋಟೋಸೇ ನಮಗೆ ಮೆಮೊರೇಬಲ್ ಆಗಿ ಉಳಿಯೋದು ಲೈಫಲ್ಲಿ. ಸೊ ತುಂಬಾ ಚಿಲ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಸ್ವಲ್ಪ ಅಂದರೆ ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಭಾಳ ಆಸೆ ಇತ್ತು, ಬಟ್ ಟೈಮ್ ಸಾಕಾಗ್ತಾ ಇರಲಿಲ್ಲ. ಬಟ್ ಇರೋವಂಥ ಟೈಮ್ನ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತಂದರೆ ಆ ಟೈಮ್ ಮತ್ತೆ ವಾಪಸ್ ನಮ್ಮ ಕೈಲಿ ರೀಕ್ರಿಯೇಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಅಷ್ಟೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಇದ್ದಿದ್ದರಿಂದ ಆರಾಮಾಗಿ ಒಂಥರ ಫನ್ನಿಯಾಗಿ ಚಿಲ್ಲಾಗಿತ್ತು. ಪ್ರತಿಯೊಂದು ಮೂಮೆಂಟನ್ನು ಕೂಡ ಎಂಜಾಯ್ ಮಾಡಿದ್ದೀವಿ. 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಿಲ್ಲ ನಾವು. ಈವನ್ ಕೇಕ್ ಅಷ್ಟೇ ಎಷ್ಟು
ಖುಷಿಯಾಗಿ ಕೇಕ್ ತಿಂದಿದ್ದೀವಿ ಅಂದರೆ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ ಎಲ್ರೂ. ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ನೀವೆಲ್ಲರೂ ಆಲ್ರೆಡಿ ನಿಮ್ಮಲ್ಲಿ ಊರಲ್ಲಿದ್ರಿ. ಎಲ್ಲರೂ ಬಂದಾಗ ಎಷ್ಟು ಖುಷಿ ಇತ್ತೋ, ಎಲ್ಲರೂ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರು ಅನ್ನಿಸ್ತು. ಸೊ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ, ಸಿಕ್ಕಾಗ ಮತ್ತೆ ಎಂಜಾಯ್ ಮಾಡೋಣ ಅಂತ ಹೇಳ್ಕೊತೀನಿ ನಾನು. ಸೊ ಇನ್ನೂ ತುಂಬ ಜನ ಕಸಿನ್ಸು ಇದ್ದಾರೆ, ಬಟ್ ಎಲ್ಲ ತುಂಬ ಮಿಸ್ಸಿಂಗು. ಎಲ್ಲರೂ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಿಂದಿನ ದಿನ ಬಂದಿದ್ದು ಇಷ್ಟೇ ಜನ. ಹಾಗಾಗಿ ಎಲ್ಲರ ಜೊತೆಗೂ ಕೂಡ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆಯೇ ಕೆಲವೊಂದು ಫನ್ನಿಯಾಗಿ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ. ಒಂಥರ ಚೆನ್ನಾಗಿತ್ತು ಈ ಒಂದು ಮೂಮೆಂಟು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಅಭಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅಭಿಯವ್ರಿಗೆ ಈ ಥರ ಎಲ್ಲ ಜನ ಇರಬೇಕು, ತುಂಬ ಜನ ಇರಬೇಕು. ಅವ್ರಿಗೆ ಒಬ್ಬೊಬ್ಬರೇ ಇರ್ಲಿಕ್ಕೆ ಮನಸ್ಸೇ ಆಗಲ್ಲ ಅನಿಸುತ್ತೆ. ಯಾವಾಗ್ಲೂ ಕೂಡ ಎಲ್ಲರೂ ಇದ್ದರೆ ಒಂಥರ ಆ್ಯಕ್ಟಿವ್ ಆಗಿರ್ತಾರೆ, ಇಲ್ಲ ಅಂತಂದರೆ ಒಂಥರ ಬೇಜಾರಲ್ಲಿರ್ತಾರೆ. ನನಗಂತೂ ಸಖತ್ತು ಖುಷಿ ಇದೆ. ಅಭಿಗೆ ಒಂದು ಒಳ್ಳೆ ಫ್ಯಾಮಿಲಿನ ನಾನು ಅಷ್ಟೇ ಬಂದಿಲ್ಲ, ನನ್ನ ಜೊತೆ ನನ್ನ ಫ್ಯಾಮಿಲಿನೂ ಕೂಡ ಅವನಿಗೆ ಗಿಫ್ಟಾಗಿ ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಇವಾಗ ಇನ್ಮೇಲೆ ನಮ್ಮ ಒಂದು ಫ್ಯಾಮಿಲಿ ಕೂಡ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ತಿಂಗಳಲ್ಲಿ ನಮ್ಮ ಪಾಪವು ಕೂಡ ಬರುತ್ತೆ. ಸೊ ಹಾಗಾಗಿ ತುಂಬಾ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಈ ಡೇಸ್ಗಳನ್ನೆಲ್ಲ ನಾವು ಕೌಂಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಚೆನ್ನಾಗಿದೆ.
ಕೊನೆಗೆ ಎಲ್ಲರೂ ಕೂಡ ಸೆಲ್ಫಿನ ತೊಗೊಂಡ್ವಿ. ಯಾರಣ್ಣ ಹೊಸ ಫೋನ್ ತೊಗೊಂಡಿದ್ದ, ಅದರಲ್ಲೇ ನಾವೆಲ್ಲ ತೊಗೊಂಡ್ವು. ಎಲ್ಲದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಡ್ಯೂಟಿ ಇವಾಗ ನಮಗೆ ಸ್ಯಾರಿ ಎಲ್ಲ ಪಿನ್ ಮಾಡೋದು. ಬಿಕಾಸ್ ನನ್ನ ಕೈಯೆಲ್ಲ ಇಚ್ಚಿಂಗ್ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಮೇಕಪ್ ಅವ್ರಿಗೂ ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಲಾಸ್ಟ್ ಮೂಮೆಂಟಲ್ಲಿ. ಹಾಗಾಗಿ ನನ್ನ ಕಸಿನ್ಸು ನಾವೇ ರೆಡಿ ಮಾಡ್ತೀವಿ ನಿನ್ನನ್ನು ಅಂತ ಹೇಳಿಬಿಟ್ಟು ಎಲ್ಲದನ್ನು ಕೂಡ ಇಲ್ಲಿ ಸೀರೆ ಎಲ್ಲ ಪ್ರೀಪ್ಲೇಟ್ ಮಾಡಿ ಇಡ್ತಾ ಇದ್ದಾರೆ. ಹಾಗೆ ಏನೆಲ್ಲ ಬೇಕು ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇದಾಗಿತ್ತು ನಮ್ಮ ಒಂದು ಸೀಮಂತದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಇದು. ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಸಕ್ಕತ್ತಾಗಿ ಇಷ್ಟ ಆಗಿದೆ ಅಂತ ಹೇಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನೋಡಿ, ಇವರೆಲ್ಲ ಸಕ್ಕತ್ತಾಗಿ ಮಾತಾಡ್ತಿರ್ತಾರೆ. ನಾನಿನ್ನೂ ಎಷ್ಟೊಂದು ವಾಯ್ಸ್ಗಳ್ನ ಹಾಕೇ ಇರಲ್ಲ ಇವ್ರದ್ದು. ತುಂಬಾ ಮಾತಾಡಿರ್ತಾರೆ ಇವರೆಲ್ಲರೂ ಕೂಡ. ತುಂಬ ಎಂಜಾಯ್ ಮಾಡಿದ್ದೀನಿ ಈ ಒಂದು ಮೂಮೆಂಟನ್ನು. ಸೊ ಇದು ನನ್ನ ಲೈಫ್ ಲಾಂಗ್ ನೆನಪಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೇನಾದರೂ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆದರೆ ಅಥವಾ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಇನ್ನು ನಾಳೆ ಲುಕ್ ಹೇಗಿರುತ್ತೆ ಅದನ್ನೆಲ್ಲದನ್ನು ಕೂಡ ನಾನು ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ. ಇನ್ನು ಫೈನಲ್ ಆಗಿ ಡೆಕೋರೇಷನ್ ಕೂಡ ರೆಡಿ ಆಗ್ತಾಯಿತ್ತು. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಧನ್ಯವಾದಗಳು.